ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದ್ಸರಿ ಒಬ್ರು ಗುರುಗಳ ಹತ್ರ ಹೋದ್ರು. ಹೋಗಿ ಹೇಳಿದ್ರು, ಗುರುಗಳೇ ನಮ್ ಪಕ್ಕದ ಮನೆಯವರಿದ್ದಾರೆ. ಅವ್ರನ್ನ ನೋಡಿದ್ರೆ ಚಚ್ ಬಿಡ್ಬೇಕು ಅನ್ಸುತ್ತೆ ನನಗೆ. ದಿನಾ ಏನೋ ಗಲಾಟೆ ಶುರು ಮಾಡ್ತಾರೆ, ಇರಿಟೇಟ್ ಮಾಡ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಇಲ್ಲ ನಾನು ಮನೆಯಿಂದ ಓಡೋಗ್ಬಿಡ್ಬೇಕು, ಇಲ್ಲ ಅವ್ರನ್ನ ಮನೆಯಿಂದ ಓಡಿಸ್ಬಿಡ್ಬೇಕು ಗುರುಗಳೇ. ಅವ್ರನ್ನಂತೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನನ್ ಕೈಲಿ. ಏನ್ ಮಾಡೋದು? ಗುರುಗಳು ಒಂದ್ ನಿಮಿಷ ಕಣ್ಮುಚ್ಕೊಂಡ್ರು, ಹೇಳಿದ್ರು, ಅಯ್ಯೋ ಬೇಜಾರ್ ಮಾಡ್ಕೋಬೇಡಪ್ಪ, ಪಾಪ ಅವ್ರು ಇರೋದೇ ಇನ್ 3 ತಿಂಗಳು ಅಷ್ಟೇ. 3 ತಿಂಗಳಾದ್ಮೇಲೆ ಅವರೇ ಸತ್ತೋಗ್ಬಿಡ್ತಾರೆ. ಆದ್ರಿಂದ 3 ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರೋಗು ಅಷ್ಟೇ. ಸರಿ ಇವ್ರು ಮನೆಗ್ ಬಂದ್ರು. ಬಂದು ಮಾಮೂಲಿ ಮಾರನೇ ದಿನ ಬೆಳಿಗ್ಗೆ ಪಕ್ಕದ ಮನೆಯವ್ರೇನೋ ಜಗಳ ಮಾಡಕ್ ಬಂದ್ರು. ತಕ್ಷಣ ಇವ್ರ ತಲೆಗೆ ಹೊಳೀತು. ಅಯ್ಯೋ ಪಾಪ ಇವ್ರು ಇರೋದೇ 3 ತಿಂಗಳು ತಾನೇ, ಯಾತಕ್ ಜಗಳ ಮಾಡ್ಬೇಕು? ಸರಿ ಸ್ಮೈಲ್ ಮಾಡಿ, ಆಯ್ತು ಸರ್, ತಪ್ಪಾಯ್ತು ಸರ್, ನಂದೇ ತಪ್ಪು, ಹೊರಡಿ ಸರ್. ಕಳಿಸ್ಬಿಟ್ರು. ಹಿಂಗೆ ಒಂದ್ ವಾರ ಆಯ್ತು. ಆದ್ಮೇಲೆ ಪಾಪ ಅವ್ರುನು ಇವ್ರ ಜೊತೆ ಫ್ರೆಂಡ್ ಆಗಕ್ ಶುರು ಮಾಡಿದ್ರು. ಇಬ್ರು ಕ್ಲೋಸ್ ಫ್ರೆಂಡ್ಸೇ ಆಗ್ಬಿಟ್ರು. ಒಂದ್ 2 ತಿಂಗಳಾದ್ಮೇಲೆ. ಇನ್ನೇನ್ 3 ತಿಂಗಳು ಮುಗೀತಾ ಬಂತು. ಆ ಇವ್ರು ಗುರುಗಳತ್ರ ಬಂದ್ ಕೇಳಿದ್ರು, ಗುರುಗಳೇ ಪಾಪ ಅವ್ರು ಇರೋದೇ 3 ತಿಂಗಳು ಅಂದ್ರಿ. ಇವಾಗ ನಿಜವಾಗ್ಲೂ ಒಳ್ಳೆ ಮನುಷ್ಯ ಆಗ್ಬಿಟ್ಟಿದ್ದಾರೆ. ಇಬ್ರು ಫ್ರೆಂಡ್ ಆಗಿದೀವಿ. ಅವ್ರನ್ನ ಬದುಕಿಸ್ಕೊಳ್ಳಕ್ಕೆ ಏನು ಮಾಡಕ್ಕಾಗಲ್ವಾ ಗುರುಗಳೇ? ಸರಿ ಗುರುಗಳು ಹೇಳಿದ್ರು, ಅಯ್ಯೋ ಇಲ್ಲಪ್ಪ, ನಾನು ಸತ್ತೋಗ್ತಾರೆ ಅಂದಿದ್ದು ಅವ್ರನ್ನಲ್ಲ. ಅವರಿಗೆ ನಿನ್ನ ಬಗ್ಗೆ ಇರುವಂತ ಕೋಪನ. ಆಯ್ತಲ್ಲ? ಮತ್ತೆ ನಿನಗೆ ಅವ್ರ ಬಗ್ಗೆ ಇರುವ ಕೋಪ ಅಷ್ಟೇ. ಆ ಕೋಪ ಸತ್ತೋಯ್ತು 3 ತಿಂಗಳಲ್ಲಿ. ಇಬ್ರು ಚೆನ್ನಾಗಿರ್ತೀರಾ, ಮನೆಗೋಗಿ ಅಂದ್ರು ಅಷ್ಟೇ. ಸ್ನೇಹಿತರೆ, ಇದು ಕತೆ. ಬರೀ 3 ತಿಂಗಳದು, ಬಿಟ್ಬಿಡೋಣ. ನಾವು ಹಾಗೆ ಅನ್ಕೋಬೋದಲ್ಲ. ನಾವ್ ಯಾರನ್ನಾದ್ರೂ ನೋಡ್ಲಿ, ನಮ್ಮನ್ನ ಬೇರೆಯವ್ರು ನೋಡ್ಲಿ, 3 ತಿಂಗಳ ಬದಲು ಅದು 3 ವರ್ಷನೋ, 30 ವರ್ಷನೋ, 75 ವರ್ಷನೋ, 100 ವರ್ಷನೋ ಗೊತ್ತಿಲ್ಲ. ಯಾವತ್ತೋ ಒಂದಿನ ಹೋಗ್ಬೇಕಲ್ಲ. ಹಂಗೆ ನಾವು ಬೇರೆಯವ್ರು ನಮ್ಮನ್ನ ಇರಿಟೇಟ್ ಮಾಡಿದಾಗ, ಅಯ್ಯೋ ಯಾವತ್ತೋ ಒಂದಿನ ನಾವೆಲ್ಲ ಹೊಟ್ಟೆ ಹೋಗ್ತೀವಲ್ಲ ಬಿಡಪ್ಪ ಅಂತ ಸಮಾಧಾನವಾಗಿ ಇದ್ಬಿಟ್ರೆ, ಅವರು ಸಮಾಧಾನವಾಗಿರ್ತಾರೆ, ನಾವು ಸಮಾಧಾನವಾಗಿರ್ತೀವಲ್ವಾ? ಆದ್ರಿಂದ ಮುಂದೆ ನಮ್ಮನ್ನ ನೋಡಿ ಯಾರಾದ್ರೂ ಇರಿಟೇಟ್ ಆಗಿ ನಮ್ಮನ್ನ ಯಾರಾದ್ರೂ ಇರಿಟೇಟ್ ಮಾಡಕ್ ಬಂದ್ರೆ, ಅವ್ರನ್ನ ನೋಡಿ ಅಯ್ಯೋ ನಾವು ಸ್ವಲ್ಪ ದಿನನೇ ಇಲ್ಲಿರೋದು, ನೀವು ಸ್ವಲ್ಪ ದಿನನೇ ಇಲ್ಲಿರೋದು, ಜಗಳ ಯಾಕೆ ಬಿಡಿ ಅಂತ ಏನಾದ್ರೂ ನಮ್ಗೆ ಇರಿಟೇಟ್ ಮಾಡಿದವ್ರನ್ನ ಮುಖ ನೋಡಿ ನಾವು ಸ್ಮೈಲ್ ಮಾಡ್ಬಿಡೋಣ ಅಷ್ಟೇ. ಅಲ್ವಾ? ಅವಾಗ ಅವರು ಸ್ಮೈಲ್ ಮಾಡ್ತಾರೆ, ನಾವು ಸಮಾಧಾನವಾಗಿರ್ತೀವಿ, ಅವರು ಸಮಾಧಾನವಾಗಿರ್ತಾರೆ. ಕೊನೆಗೆ ಎಷ್ಟ್ ದಿನ ಇರ್ತೀವೋ ಅಷ್ಟ್ ದಿನ ಸಂತೋಷವಾಗಿರೋಣ. ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.